ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವಕುಮಾರ್. ಇವತ್ತಿನ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನಪ್ಪ ಅಂತಂದರೆ, ನೀವು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ಸ್ಟೋರಿನ ಯಾರೋ ಒಬ್ಬರು ನಿಮಗೆ ಬೇಡದೇ ಇರೋರು, ಸೊ ಅಂದರೆ ಅವ್ರಿಗೆ ನಿಮ್ಮ ಸ್ಟೋರಿ ಹೋಗಬಾರ್ದು ಅಂತಂದರೆ ಹೈಡ್ ಮಾಡೋದು ಹೇಗೆ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಆನ್ ಸೆಲೆಕ್ಟ್ ಮಾಡಿಬಿಡಿ. ಯಾಕೆಂದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇನ್ಯಾಕ್ತರ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಬೋಣ. ಮೊದಲನೇದಾಗಿ ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂತ ಕಾಣಿಸ್ತಿರ್ಬೋದು, ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ, ಅಂದರೆ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಏನು ಮಾಡ್ಬೇಕಪ್ಪ ಅಂತಂದರೆ, ನೀವು ಸ್ಟೋರಿ ಹಾಕಿದ್ದು ಯಾರು ನೋಡ್ಬಾರ್ದು ಅಂದ್ಕೊಂಡಿರ್ತೀರ, ಸೊ ಅವರ ಒಂದು ಪ್ರೊಫೈಲ್ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಅವರ ಒಂದು ಅಂದರೆ ನಿಮಗೆ ಟ್ರೈಲರ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇವರು ಪ್ರೊಫೈಲ್ ಓಪನ್ ಮಾಡ್ಕೊತಾ ಇದ್ದೀನಿ ನಾನು. ಇವರ ಒಂದು ಪ್ರೊಫೈಲ್ ಓಪನ್ ಮಾಡ್ಕೊತಾರ ಅಂದರೆ ನೀವು ಇವ್ರ ಪ್ರೊಫೈಲ್ ಓಪನ್ ಮಾಡ್ಕೋಬೇಕಂತಲ್ಲ. ಸೊ ನೀವು ಯಾರಿಗೆ ಅಂದರೆ ನೀವು ಸ್ಟೋರಿ ಹಾಕಿದ್ದು ಯಾರು ನೋಡ್ಬಾರ್ದು ಅಂದ್ಕೊಂಡಿರ್ತಾರೆ, ಸೊ ಅವರ ಒಂದು ಪ್ರೊಫೈಲನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಅವರ ಒಂದು ಪ್ರೊಫೈಲ್ ಓಪನ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು, ಮೇಲ್ಗಡೆ 3 ಡಾಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ಆ ಥರ ಒಂದು ಆಪ್ಷನ್ನು ಪ್ರತಿಯೊಬ್ಬರು ಪ್ರೊಫೈಲಲ್ಲಿ ಇರುತ್ತೆ. ಸೊ ಆ ಥರ ಆಪ್ಷನ್ ಇದ್ದಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲಿ ಈ ಥರ ಆಪ್ಷನ್ಗಳು ಬರ್ತವೆ. ಸೊ ಇದರಲ್ಲಿ ನೀವು ಕೆಳಗಡೆ ಕಾಣಿಸ್ತಿರ್ಬೋದು ನಿಮಗೆ ಹೈಡ್ ಯುವರ್ ಸ್ಟೋರಿ ಅಂತ ಕಾಣಿಸ್ತಿದೆಯಲ್ಲ, ಸೊ ಇದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಸೆಟ್ಟಿಂಗನ್ನು ಕ್ಲಿಕ್ ಮಾಡಿ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು, ಅವ್ರು ಕನ್ಫರ್ಮೇಷನ್ಗೆ ಹೈಡ್ ಅಂತ ಕೇಳ್ತಾರೆ. ಸೊ ಈ ಥರ ಹೈಡ್ ಅಂತ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಯಾವುದೇ ಥರ ಸ್ಟೋರಿ ಹಾಕಿದರೂ ಅವರಿಗೆ ಹೋಗಲ್ಲ, ಅವ್ರಿಗೆ ಮಾತ್ರ, ಬೇರೆಯವ್ರಿಗೆ ಎಲ್ರಿಗೂ ಹೋಗುತ್ತೆ. ಸೊ ಇದೇ ಥರ ಪ್ರತಿಯೊಬ್ಬರಿಗೂ ನೀವು ಮಾಡ್ಕೋಬೋದು, ಬೇಡ ಅಂತಂದರೆ ಬಿಡ್ಬೋದು. ಸೊ ಇಷ್ಟೇ ನೋಡಿ, ಹೈಡ್ ಮಾಡೋದು ಹೇಗೆ ಅಂತಂದು ಈ ವಿಡಿಯೋದಲ್ಲಿ ಫುಲ್ಲು ಹೇಳ್ಕೊಟ್ಟಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ನೋಡಿದ್ರಲ್ಲ ಎಲ್ಲರೂ ವಿಡಿಯೋನಾ. ಸೊ ಇದೇ ಥರ ಸಿಂಪಲ್ಲಾಗಿ ನೀವು ಅದು ಹೈಡ್ ಅಂತ ಇರುತ್ತಲ್ಲ, ಸೊ ಇದನ್ನು ನೀವು ಹೈಡ್ ಮಾಡಿಬಿಟ್ರೆ ಮುಗಿದೋಯ್ತು, ನಿಮ್ಮ ಸ್ಟೋರಿ ಅವ್ರಿಗೆ ಯಾವತ್ತೂ ಹೋಗೋದಿಲ್ಲ. ಸೊ ಅದೇ ಥರ ನಿಮಗೆ ಯಾವತ್ತಾದ್ರೂ ಒಂದಿನ ಅವರು ನಿಮ್ಮ ಸ್ಟೋರಿ ನೋಡ್ಬೇಕು ಅಂದ್ಕೊಂಡ್ರೆ, ಸೊ ನೀವು ಅನ್ಹೈಡ್ ಮಾಡ್ಕೊಂಬಿಟ್ರೆ ಮುಗಿದೋಯ್ತು, ಅವ್ರು ನಿಮ್ಮ ಸ್ಟೋರಿ ನೋಡ್ಬೋದು. ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಶೇರ್ ಮಾಡಿಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.